ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನನಗೆ ಇವತ್ತು ಇಲ್ಲಿ ಏನು ಸಿಕ್ಕಿದೆ ಅಂತ ಹೇಳಿ, ಇದು ಹಸುವಿಂದು ಗಿಣ್ಣು ಹಾಲು. ನಮ್ಗೆ ಗೊತ್ತಿರೋರ ಮನೆಯಲ್ಲಿ ಹಸು ಕರು ಹಾಕಿತ್ತು. ಸೊ ಅವರು ನಮಗೆ ತಂದು ಕೊಟ್ಟಿದ್ದರು. ಸ್ವಲ್ಪ ಜಾಸ್ತಿನೇ ಕೊಟ್ಟಿದ್ದರಿಂದ ನಾನಿಲ್ಲಿ 2 ಪಾತ್ರೆಗೆ ಡಿವೈಡ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದು ರೆಸಿಪಿ ಬಂದು ತುಂಬಾ ಸಿಂಪಲ್ಲು, ಸಖತ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ಬೆಲ್ಲನ ಪುಡಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ಏಲಕ್ಕಿ ಪುಡಿನ ಹಾಕ್ಕೋಬೇಕು ಈ ರೀತಿ. ಆ್ಯಂಡ್ ಇದು ಬೆಲ್ಲ ಕಂಪ್ಲೀಟಾಗಿ ಹಾಲಲ್ಲಿ ಕರಗಿರಬೇಕು. ಈ ರೀತಿ ಕರಗಿಸ್ಕೊಂಡು ಇದನ್ನು ಒಂದು 20 ಮಿನಿಟ್ಸ್ ತನಕನೂ ಸ್ಟೀಮ್ ಮಾಡಬೇಕಾಗತ್ತೆ. ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಸ್ಟೀಮ್ ಮಾಡೋದಕ್ಕೆಲ್ಲ ರೆಡಿ ಮಾಡಿ ಇದು ಸ್ಟೀಮಿಗೆ ಇಟ್ಟೆ ನಾನು. ಇದು ಹೀಗೂ ಕೂಡ ಮಾಡ್ಬೋದು, ಇಲ್ಲ ಅಂತಂದರೆ ಇದು ಇಡ್ಲಿ ಪಾತ್ರೆ ಬರುತ್ತಲ್ವ, ಸೊ ಅದರಲ್ಲಿ ಕೂಡ ನೀವು ಸ್ಟೀಮ್ ಇಡ್ಲಿ ಥರನೇ ಸೇಮ್ 20 ಮಿನಿಟ್ಸ್ ಸ್ಟೀಮ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಫಸ್ಟ್ 10 ಮಿನಿಟ್ಸ್ ಬಿಟ್ಟು ಚೆಕ್ ಮಾಡಿದೆ ನಾನು ಆಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಅದು ಇನ್ನೂ ಆಗಿರಲಿಲ್ಲ. ಸೊ ಹಾಗಾಗಿ ಮತ್ತೆ ಇನ್ನು 10 ಮಿನಿಟ್ಸ್ ಸ್ಟೀಮಿಗೆ ಇಟ್ಟೆ ನಾನು. ಇದು ಮೊದಲನೇ ದಿನದ ಹಾಲಾಗಿರೋದ್ರಿಂದ ಈ ರೀತಿ ಒಂಥರ ಕೇಕ್ ಥರ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಇದು. ಇಲ್ಲ ಸೆಕೆಂಡ್ ಡೇದಾಗಿದ್ದರೆ ಇದು ಸ್ವಲ್ಪ ಅವಲಕ್ಕಿ ಹಾಕ್ಬಿಟ್ಟು ಮಾಡ್ಕೋಬೇಕಾಗತ್ತೆ. ನಮ್ಮ ಮನೇಲೆಲ್ಲ ಇದು ಮೊದಲನೇ ದಿನದ ಹಾಲಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ. ಆ್ಯಂಡ್ ಮತ್ತೆ 10 ಮಿನಿಟ್ಸ್ ಬಿಟ್ಟು ಚೆಕ್ ಮಾಡಿದಾಗ ಇದು ಕಂಪ್ಲೀಟಾಗಿ ರೆಡಿಯಾಗಿತ್ತು, ತುಂಬ ಚೆನ್ನಾಗಾಗಿತ್ತು. ಮತ್ತು ಇದು ಸ್ವಲ್ಪ ಕೂಲಾಗಕ್ಕೆ ಬಿಟ್ಟಿದ್ವಿ. ಸೊ ಕೂಲಾದ ನಂತರ ಇದು ಸ್ವಲ್ಪ ಬೆಚ್ಚಗಿರುತ್ತಲ್ವ, ಸೊ ಆವಾಗಲೇ ಈ ರೀತಿ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ಯಾಕಂದರೆ ಆವಾಗ ಈಸಿಯಾಗಿ ನಾವು ತೊಗೊಳ್ಬೋದು ಅಂತ ಅಷ್ಟೇ, ಬೇರೆ ಏನಿಲ್ಲ. ಆ್ಯಂಡ್ ಸಖತ್ತಾಗಿ ರೆಡಿಯಾಗಿತ್ತು ಫ್ರೆಂಡ್ಸ್. ನಮಗಂತೂ ಸಿಕ್ಕಾಪಡೆ ಖುಷಿ ಆಯಿತು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಆಗಿದೆ ಅಂತ ಹೇಳಿ, ಸಖತ್ ಟೇಸ್ಟಿಯಾಗಿತ್ತು. ಸೊ ನೋಡಿ, ಇವತ್ತಿನ ವಿಡಿಯೋ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಲ್ಲ ಏನು ಮಾಡ್ತಾಯಿದ್ದೀನಿ. ಬಾಯ್.